ಕೂಡ ಸತ್ಯ ಇಲ್ಲ. ಆಯ್ತು ಸರ್, ಒಂದ್ ನಿಮಿಷ ಕೇಳಿ. ಏನಿದೆಯೋ ಅದನ್ನ ಮಾತಾಡಬಾರ್ದು. ಯಾಕೆಂದ್ರೆ ಮಾನಸಿಕತೆನೇ ಇದೆ ಮೇಡಮ್. ಒಂದು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ವಕ್ತಾರರು ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಡೇ ಟು ಡೇ ನಡೀತಿರೋ ವಿಚಾರಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಅವರು ನಮ್ಮ ಸತ್ಯ ಎಲ್ಲ ಹೊರಗಡೆ ಬಂದು ಯಾವುದೇ ಒಂದು ಚರ್ಚೆ ಆಗ್ಬೋದು, ನಾವು ಫಸ್ಟ್ ಏನ್ ವಿಚಾರ ಮಾತಾಡ್ತಾ ಇದೀವಿ ಅದು ಬಹಳ ಮುಖ್ಯ. ಅದಕ್ಕೆ ಅವ್ರ ಟರ್ಮ್ ಮುಗಿಲ್ಲ, ಅವ್ರ ಟರ್ಮ್ ಮುಗಿದಷ್ಟು ನೀವು ಮಾತಾಡಿ. ಫಸ್ಟ್ ರಿಯಾಕ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಒಂದು ಟಾಪಿಕ್ ಅರ್ಥ ಮಾಡ್ಕೊಳ್ಳಿ, ಟಾಪಿಕ್ ಅರ್ಥ ಆಗಿರೋದು. ನಾನು ಈಗ ಉಲ್ಲೇಖ ಮಾಡಿರೋದು ಟ್ರಂಪ್ ಅವ್ರು ಹೇಳಿರೋ ಮಾತು. ನಾನು ಬಯಸಿದರೆ ಮೋದಿಯವರ ರಾಜಕೀಯ ಜೀವನವನ್ನ ನಾಶಗೊಳಿಸಬಲ್ಲೆ. ಹಂಗಾಗಿ ಕಳೆದ 6-7 ತಿಂಗಳು, ಕಳೆದ ಒಂದು 3-4 ವರ್ಷದಿಂದ ಅಪ್ ಕೇಸ್ ಬಾರ್ ಟ್ರಂಪ್ ಕೇಸ್ ಸರ್ಕಾರ ಸೀದಾ ಪರ್ದ ಹಾಕಿ ನಮ್ಮ ರಾಜ್ಯ ಕರ್ಕೊಂಡ್ಬಂದು, ಅಂದ್ರೆ ನಮ್ಮ ದೇಶದಲ್ಲಿ ಬಿಡಿ, ಆಯ್ತು ಬಿಡ್ರಿ, ಆಯ್ತಾ. ಟ್ರಂಪ್ ಅವ್ರು ಹೇಳಿರೋ ಅಷ್ಟು ಮಾತುಗಳಿಗೆ ಇವತ್ತು ತನಕ ಒಂದೇ ಒಂದು ಭಾರತ ದೇಶದ ಪ್ರಧಾನಮಂತ್ರಿಗಳು, ವಿದೇಶಾಂಗ ಮಂತ್ರಿಗಳು, ಅರ್ಥ ಸಚಿವರು ಒಂದು ಶಬ್ದ ಕೂಡ ವಿದೇಶದಿಂದ ನೆಲದಿಂದ ಮಾತಾಡ್ತಿರೋಂತ ಟ್ರಂಪ್ ಮಾತುಗಳಿಗೆ ಉತ್ತರವನ್ನೇ ಕೊಟ್ಟಿಲ್ಲ. ಮೌನಿ ಪ್ರಧಾನಿ, ಬೇರೆಯವ್ರಿಗೆ ಮೌನಿ ಪ್ರಧಾನಿ ಅಂತ. ಈಗ ಯಾರು ಆಯ್ತು ನರವಣೆ ಅವ್ರ ವಿಚಾರ ಬಂದ್ರೆ ಸದ್ದಿಲ್ಲ, ಸಂಸತ್ತಿಂದ ಹೋಗ್ತಾರೆ ಅಡ್ರೆಸ್ ಗಿಲ್ದಂಗೆ ಮಲೇಷಿಯಾಗೆ, ಆಯ್ತಾ. ಡೀಲ್ ಮಾಡ್ಕೊಂತಾರೆ ಹೋಗಿ, ಸದ್ದಿಲ್ಲ, ಆಯ್ತಾ. ಟ್ರಂಪ್ ಅವ್ರು ಹೇಳಿದ ಯಾವ ಮಾತುಗಳು, ಇವ್ರ ಸ್ನೇಹಿತ ಅಂಬಾನಿಗೋಸ್ಕರ ಭಾರತ ದೇಶವನ್ನ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಟ್ರಂಪ್ ಅವರು ಹೇಳಿದ ಇವತ್ತೆಲ್ಲ ಮಾತು ನಾನು ಮನಸ್ಸು ಮಾಡಿ ಪೆನ್ ಡ್ರೈವ್ ತೋರಿಸ್ತಿದ್ರು ಕರ್ನಾಟಕದವ್ರು ಒಬ್ರು, ಎಲ್ರಿಗೂ ಅವ್ರ ಪೆನ್ ಡ್ರೈವ್ ಬಿಟ್ರು, ಅವ್ರ ಅಣ್ಣನ ಮಗನ, ಆಯ್ತಾ. ಹಾಗೆ ಟ್ರಂಪ್ ಅವರು ನಾನು ಏನಾದರೂ ಆ ಪೆನ್ ಡ್ರೈವ್ ಒಳಗಡೆ ಇರೋ ಎಫ್ಎನ್ ಫೈಲ್ ಒಳಗಡೆ ಇರೋ ವಿಷಯಗಳನ್ನ ಈಚೆಗೆ ಹರಿದು ಬಿಟ್ರೆ ಕಾಂಗ್ರೆಸ್ ಸರ್ವನಾಶ. ಕಾಂಗ್ರೆಸ್ ಕೋಮಲ್ ಇದೆ, ಕಾಂಗ್ರೆಸ್ ಪೂರ್ಣ ಸತ್ತೋಗುತ್ತೆ. ವಿಷಯ ಬಂದ್ರು ಮಾತಾಡೋದಿಲ್ಲ. 10,190 ಹಿಂಗ್ ಮಾಡ್ಕೊಂಡೆ 30 ರಾಜ್ಯದಿಂದ 3 ರಾಜ್ಯಕ್ಕೆ ಬಂದಿದ್ದೀರಿ ನೀವು. 30 ರಾಜ್ಯದಿಂದ 2 ರಾಜ್ಯಕ್ಕೆ ಬಂದಿದ್ದೀರಿ. ಈಗ ನಿಮ್ಮ ಸರ್ಕಾರ ಲೂಟಿ ಕೊರ್ರು ಹಿಂಗೂ ಲೂಟಿ ಮೇಡಮ್, ಚೌಕಿದಾರ್ ಅಂತ ಹೇಳ್ಕೊಂಡ್ ಬಂದವರು ಒಂದು ಶಬ್ದ ಇಲ್ಲ. ಆಯ್ತಪ್ಪ, ಬಿಜೆಪಿ ಹೋಗ್ತಾರೆ, ಬಿಜೆಪಿ ಹೋಗ್ತಾರೆ. ನಿಮ್ಮದು ಭಾರತದಿಂದ ಅಂತಾರಾಷ್ಟ್ರೀಯ, ಒಂದ್ ನಿಮಿಷ ಇರ್ರಿ, ವಿದೇಶಾಂಗ ನೀತಿ ಏನು ಅಂತ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಅಲ್ಲ, ನಿಮ್ ಯೋಗ್ಯತೆ ಹಿಂಗ ಆರೋಗ್ಯ ಬಗ್ಗೆ ಈ ಸರ್ಕಸ್ ಚಿಕ್ಕ ನೋಡಿದೀನಿ. ನೀವ್ಯಾಕ್ರಿ ಸರ್ಕಸ್ ತೋರಿಸ್ತೀರಿ? ಸರ್ಕಸ್ ಟಿವಿನಲ್ಲಿ ಸರ್ಕಸ್ ತೋರ್ಸಕ್ಕೋಸ್ಕರ ನೋಡಿ, ನಾಟಕ ಮಾಡೋದಕ್ಕೆ
ಸರ್ ಇದೇ ನೀವು ಹೇಳಿದ್ರಿ PM ಕೇರ್ಸ್ ಅಲ್ಲಿ ಅವ್ರು ಹೇಳ್ತಾರೆ ಕೇಳ್ರಿ, ನೀವು ಯಾರಿಗೂ ಉತ್ತರನೇ ಇಲ್ವಾ ನಿಮ್ಗೆ? ಹೇಳಿ ಸರ್. ಸರ್, ಈಗ ಟ್ರಂಪ್ ವಿಚಾರದಲ್ಲಿ ಟ್ರಂಪ್ ಎಲ್ಲದಕ್ಕೂ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಆರೋಪ. Yes. ಯಾಸೀನ್ ಮಲಿಕ್ ಅವ್ರನ್ನ ತಂದು ಊಟ ಹಾಕ್ಸಿದ್ರಲ್ಲ ಮನಮೋಹನ್ ಸಿಂಗ್ ಅವರು, ಇದಕ್ಕೇನ್ ಹೇಳ್ತೀರಾ? ನೋಡಿ ಒಂದು Brothers. ಮಾತು. ರೀ ನೋಡ್ರಿ ಒಂದು ಉತ್ತರ ಕೊಡ್ರಿ ಮಾತು. ಯಾಸೀನ್ ಮಲ್ಲಿಕ್ಗೆ. ನಾನು ಕೇಳ್ತಾ ಇದ್ದೆ, ನೀವು ಮಾತನಾಡ್ತಿದ್ದೀರಿ, ನಾನು ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ಅಂತ ಹೇಳಿದೆ. ಹಳೆ ವ್ಯವಹಾರನೆಲ್ಲ ತೆಗೆದ್ರೆ 3G ಸ್ಪೆಕ್ಟ್ರಮ್ ಯಾರ್ಯಾರಿಗೆ ಜೈಲ್ ಕೊಡ್ಸಿದ್ರು ಇವರು? ಕಾಮನ್ವೆಲ್ತ್ ಹಗರಣ, ಹೇಳ್ರಿ 2G spectrum, ಯಾರೊಬ್ಬರು ಜೈಲ್ ಕಳ್ಸೋರು ಎಲ್ಲ ಎಲ್ಲರೂ ಕೇಳಿ. ಡೆಕ್ಕನ್ ಹೆರಾಲ್ಡ್ ಕೇಸು, ಪೌರತ್ವ ನಿಯಮ, ಪೌರತ್ವ ಕಾಯ್ದೆ ಮಾತಾಡಿ ಎಲ್ಲ ಸಿಕ್ಕಿದಂಗೆ ಪಾಪ ದೆಹಲಿಯ ಬೀದಿಗಳಲ್ಲಿ ಇದು ಮಾಡಿದಂಥದ್ದು ಮಾತಾಡಿ. ಏಯಿಂದ ಜಡ್ಡು ಹಗರಣಗಳೇ, ಏಯಿಂದ ಜಡ್ಡು ಹಗರಣಗಳೇ ಎಲ್ಲ ಆರೋಪ ಅಷ್ಟೇ. ಕಾಂಗ್ರೆಸ್ ತೋರ್ದು ಸಾಬೀತಿಲ್ವೇ ಇಲ್ಲ. ಕೂಗಾಡೋದು, ಆರೋಪ ಮಾಡೋದು, ಓಡೋಗೋದು, ಕೂಗಾಡೋದು, ಆರೋಪ ಮಾಡೋದು, ಓಡೋಗೋದು. ನೋಡಿ ಕಾಂಗ್ರೆಸ್ ನಾಟಕವನ್ನ ಈ ರಾಜ್ಯ ಜನ ನೇರವಾಗಿ ನೋಡ್ತಾ ಇದ್ದಾರೆ. ನೋಡಿ ಕಾಂಗ್ರೆಸ್ಸಿನ ಮಾನಸಿಕತೆ, ಕಾಂಗ್ರೆಸ್ಸಿನ ಸರ್ಕಾರ, ಕಾಂಗ್ರೆಸ್ಸಿನ ಎಲ್ಲ ನಾಟಕಗಳನ್ನು ಈಗ ಕುಮಾರ್ ಸರ್ ನೀವು ಅವರೊಬ್ಬರನ್ನೇ ಮಾಡಿ ತಗೊಳ್ಬಿಡಿ. ನಿಮ್ಮ ಓಕೆ, ಅವ್ರನ್ನ ಕುಮಾರ್ ಸರ್. ನೀವು ಹೇಳಿದ್ರಿ. ಕುಮಾರ್ ಸರ್, ಕುಮಾರ್ ಸರ್, ಬಿಜೆಪಿ ವಕ್ತಾರರು ಏನ್ ಹೇಳ್ತಾರೆ? ಈಗ ನೀವು ಇಷ್ಟೆಲ್ಲ ಹೇಳಿದಿರಲ್ವಾ? ಅವ್ರು ಹೇಳ್ತಾರೆ, ನೀವು ಕುಮಾರ್ ಸರ್ ಇಷ್ಟೆಲ್ಲ ಹೇಳಿದ್ರೆ ಜಯದೇವ್ ಸರ್ ಮಾತಾಡ್ಲಿ. ಜಯದೇವ್ ಸರ್ ನಿಮ್ಮ ವರ್ಷ ನೀವು ಹೇಳಿ. ಕುಮಾರ್ ಸರ್ ನೀವು ಮಾತಾಡುವಾಗ ಸುಮ್ನೆ ಇದ್ರಲ್ವಾ? ನೀವು ಸುಮ್ನೆ ಇರಿ. ಕುಮಾರ್ ಸರ್ ನಿಮ್ಮ ವರ್ಷ ಹೇಳಿದ್ರ ಜಯದೇವ್ ಸರ್ ಮಾತಾಡೋದು ಕೇಳಿ.